ಆಪರೇಷನ್ ಫುಟ್ಪಾತ್ ಬಳಿಕ ಜಿಬಿಎ ನೆಕ್ಸ್ಟ್ ಟಾರ್ಗೆಟ್ ಏನು? ಹಾಗಾದ್ರೆ ಸಿಲಿಕಾನ್ ಸಿಟಿ ಸ್ವಚ್ಛತೆಗೆ ಜಿಬಿಎ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ. ಆಪರೇಷನ್ ಫುಟ್ಪಾತ್ ಬಳಿಕ ನೆಕ್ಸ್ಟ್ ಪ್ಲಾನ್ ಏನು? ಸಿಲಿಕಾನ್ ಸಿಟಿ ಸ್ವಚ್ಛತೆಗೆ ಜಿಬಿಎ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ. ರಸ್ತೆ ಬದಿಯ ಅನಾಥ ವಾಹನಗಳಿಗೆ ನಾಳೆಯಿಂದ ಮುಕ್ತಿ ಸಿಗುತ್ತಾ? ರಸ್ತೆಯಲ್ಲಿ ಕಾರು ಬೈಕ್ ಅನಾಥವಾಗಿ ಬಿಟ್ಟಿದ್ರೆ ಹುಷಾರಾಗಿರ್ಬೇಕು ನೀವು. ಜುಲೈ 10ರಿಂದ ಜಿಬಿಎ ಪೊಲೀಸರಿಂದ ಕ್ಲೀನ್ ಡ್ರೈವ್ ಶುರುವಾಗಲಿದೆ. ಬಿಲ್ಡಿಂಗ್ ತ್ಯಾಜ್ಯ ಅನಾಥ ವಾಹನಗಳಿಗೆ ಕಾದಿದೆ ಕಂಟಕ. ರಸ್ತೆ ಹಾಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಬಿಟ್ಟ ವಾಹನಗಳನ್ನು ತೆರವು ಮಾಡಲಾಗುತ್ತೆ. ನಾಳೆಯಿಂದ ಜಿಬಿಎ ಪೊಲೀಸರ ಜಂಟಿ ಕಾರ್ಯಾಚರಣೆ ನಡೆಯಲಿದೆ. 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ಜಾರಿಯಾಗಿರುವಂತಹದ್ದು. ಅನಾಥ ವಾಹನಗಳಿಗೆ ಮೊದಲು 7 ದಿನಗಳ ನೋಟಿಸ್ ನೀಡಲಾಗುತ್ತದೆ. ವಾಹನಗಳಿಗೆ ಸ್ಟಿಕ್ಕರ್, ವೀಲ್ ಕ್ಲ್ಯಾಂಪ್ ಅಳವಡಿಕೆ ಕೂಡ ಮಾಡಲಾಗುತ್ತೆ. ವಾಹನ ಹಿಂತೆಗೆದಿದ್ರೆ ಮುಂದಿನ ಕ್ರಮ ತೆಗೆದುಕೊಳ್ಳುವಂತಹದ್ದು. ಇದೀಗ ಆಪರೇಷನ್ ಫುಟ್ಪಾತ್ ಬಳಿಕ ಜಿಬಿಎ ಮಾಸ್ಟರ್ ಪ್ಲಾನ್ ಮಾಡಿರುವಂತಹದ್ದು. ಸಿಲಿಕಾನ್ ಸಿಟಿ ಸ್ವಚ್ಛತೆಗೆ ಇದೀಗ ಜಿಬಿಎ ಮುಂದಾಗಿರುವಂತಹದ್ದು. ಮುಂದಿನ ಹಂತಗಳಲ್ಲಿ ಈಗಾಗಲೇ ಫುಟ್ಪಾತ್ ಆಪರೇಷನ್ ನಡೀತಾ ಇದೆ. ಇದಾದ್ಮೇಲೆ ಸ್ವಚ್ಛತೆಗೆ ಮಾನ್ಯತೆ ನೀಡಲು ಇಲ್ಲಿ ಜಿಬಿಎ ಮುಂದಾಗಿರುವಂತಹದ್ದು. ರಸ್ತೆ ಬದಿ ಅನಾಥವಾಗಿ ವಾಹನಗಳನ್ನು ಹಾಕಿದ್ರೆ ಅವುಗಳಿಗೆ ನಾಳೆಯಿಂದ ಮುಕ್ತಿ ಸಿಗುತ್ತೆ. ಫಸ್ಟ್ ನೋಟಿಸ್ ನೀಡ್ತಾರೆ, 7 ದಿನಗಳ ಕಾಲ ನೋಟಿಸ್ ನೀಡ್ತಾರೆ, ಸ್ಟಿಕ್ಕರ್ ಹಾಕ್ತಾರೆ. ಅದಾದ್ಮೇಲೂ ಕೂಡ ಆ ವಾಹನ ಅಲ್ಲೇ ಇದ್ರೆ ತೆರವುಗೊಳಿಸ್ತಾರೆ. ನಾಳೆಯಿಂದ ಪೊಲೀಸರು ಹಾಗೆ ಜಿಬಿಎ ಜಂಟಿ ಕಾರ್ಯಾಚರಣೆ ನಡೀತಾ ಇರುವಂತಹದ್ದು. ಇದೀಗ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ ದೀಪಾ, ಸಿಲಿಕಾನ್ ಸಿಟಿ ಸ್ವಚ್ಛತೆಗೆ ಜಿಬಿಎ ಇಲ್ಲಿ ಮಾಸ್ಟರ್ ಪ್ಲಾನ್ ಮಾಡಿರುವಂತಹದ್ದು. ಈಗಾಗಲೇ ಆಪರೇಷನ್ ಫುಟ್ಪಾತ್ ನಡೀತಾ ಇದೆ. ಆ ಬಳಿಕ ಈಗ ಸ್ವಚ್ಛತೆಗೆ ಮಾನ್ಯತೆ ನೀಡಲು ಜಿಬಿಎ ಮುಂದಾಗಿರುವಂತಹದ್ದು. ನಾಳೆಯಿಂದ ಜಂಟಿ ಕಾರ್ಯಾಚರಣೆ ಕೂಡ ಆರಂಭವಾಗ್ತಾ ಇರುವಂತಹದ್ದು. ಏನೆಲ್ಲ ಡೀಟೇಲ್ಸ್ ಇದೆ ದೀಪಾ? ಎಸ್ ಸುರಭಿ, ಬೆಂಗಳೂರಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಂತರ ಇದೀಗ ಜಿಬಿಎ ಮತ್ತೊಂದು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ ಅಂತಾನೆ ಹೇಳ್ಬೋದು. ನಗರದಲ್ಲಿರುವಂತಹ ರಸ್ತೆ, ಫುಟ್ಪಾತ್ ಹಾಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಹಲವು ದಿನಗಳಿಂದ ಅನಾಥವಾಗಿ ಬಿಟ್ಟಿರುವಂತಹ ವಾಹನಗಳ ವಿರುದ್ಧ ಜುಲೈ 10ರಿಂದ ವಿಶೇಷ ಜಂಟಿ ಕಾರ್ಯಾಚರಣೆಯನ್ನ ಆರಂಭವಾಗಲಿದೆ ಅಂತಾನೆ ಹೇಳ್ಬೋದು. ಈ ಕಾರ್ಯಾಚರಣೆಯನ್ನ ಜಿಬಿಎ ಮತ್ತೆ ಸಂಚಾರ ಪೊಲೀಸರು ಜಂಟಿಯಾಗಿ ನಡೆಸಲಿದ್ದಾರೆ. ನಗರದ 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲೂ ಕೂಡ ಈ ಕಾರ್ಯಾಚರಣೆ ಜಾರಿಯಾಗಲಿದೆ ಅಂತ ಹೇಳ್ಬೋದು. ಇನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಸಂಚಾರಕ್ಕೆ ಅಡ್ಡಿಯಾಗಿರುವಂತಹ ಮತ್ತೆ ದೀರ್ಘಕಾಲದವರೆಗೂ ಕೂಡ ಅಲ್ಲೇ ನಿಲ್ಲಿಸಿರುವಂತಹ ವಾಹನಗಳನ್ನ ಗುರುತು ಮಾಡಿ ಅವಕ್ಕೆ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಜಿಬಿಎ ಕೂಡ ತಿಳಿಸಿರುವಂತದ್ದು. ಮೊದಲ ಹಂತದಲ್ಲಿ ವಾಹನಗಳ ಮೇಲೆ 7 ದಿನಗಳ ನೋಟಿಸ್ ಅನ್ನ ಅಂಟಿಸಲಾಗುತ್ತೆ. ನಂತರ ಸ್ಟಿಕ್ಕರ್ ನೋಟಿಸ್ ಹಾಕಿ ಅದಕ್ಕೆ ಅಗತ್ಯವಿದ್ರೆ ವೀಲ್ ಕ್ಲ್ಯಾಂಪ್ ಕೂಡ ಅಳವಡಿಸಲಾಗುತ್ತದೆ. ಈ ಅವಧಿಯಲ್ಲಿ ವಾಹನದ ಮಾಲೀಕರು ವಾಹನವನ್ನ ಅವರೇ ವಾಪಸ್ ಕೂಡ ಪಡೆಯೋದಿಕ್ಕೆ ಅವಕಾಶ ಇದೆ. ಆದ್ರೆ 7 ದಿನಗಳ ನಂತರವೂ ಕೂಡ ವಾಹನವನ್ನ ತೆರವುಗೊಳಿಸಿದ್ರೆ ಆ ವಾಹನವನ್ನ ಟೋ ಮಾಡಿ ಜಪ್ತಿಯನ್ನ ಮಾಡಲಾಗ್ತದೆ ಅಂತಾನೆ ಹೇಳ್ಬೋದು. ಬಳಿಕ ಅದನ್ನ ಕಾನೂನು ಪ್ರಕ್ರಿಯೆಯಾಗಿ ಪೂರ್ಣಗೊಳಿಸಿ ಬಹಿರಂಗವಾಗಿ ಹರಾಜನ್ನ ನಡೆಸುವಂತಹ ಎಚ್ಚರಿಕೆಯನ್ನು ಕೂಡ ಜಿಬಿಎ ನೀಡಿದೆ ಅಂತಾನೆ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಈ ರಸ್ತೆ ಬದಿ ಇರುವಂತಹ ಖಾಲಿ ಜಾಗಗಳಾಗಿರ್ಬೋದು ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಅನಾಥವಾಗಿ ಬಿದ್ದಿರುವಂತಹ ವಾಹನಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಸಂಚಾರಕ್ಕೆ ತೊಂದರೆ ಮತ್ತೆ ಪಾರ್ಕಿಂಗ್ ಸಮಸ್ಯೆ ಹಾಗೆ ಸ್ವಚ್ಛತೆಗೆ ಅಡ್ಡಿಯಾಗಿರುವಂತಹ ಹಿನ್ನೆಲೆಯಲ್ಲಿ ನಗರವನ್ನ ಸುಗಮ ಮತ್ತೆ ಸ್ವಚ್ಛವಾಗಿಡೋದಕ್ಕೆ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಈ ಜಿಬಿಎ ಅಧಿಕಾರಿಗಳು ಹಮ್ಮಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ವಾಹನ ಮಾಲೀಕರು ತಮ್ಮ ವಾಹನಗಳನ್ನ ಸಾರ್ವಜನಿಕ ರಸ್ತೆ ಅಥವಾ ಸ್ಥಳಗಳಲ್ಲಿ ದೀರ್ಘಕಾಲ ಬಿಟ್ಟು ಹೋಗ್ಬಾರ್ದು. ಈಗಾಗಲೇ ಬಿಟ್ಟಿದ್ರೆ ಕೂಡ ತೆರವುಗೊಳಿಸುವಂತೆ ಜಿಬಿಎ ಸಾರ್ವಜನಿಕರಿಗೆ ಮನವಿಯನ್ನು ಕೂಡ ಮಾಡಿದೆ. ಆ ವಾಹನ ಜಪ್ತಿ ಮಾತ್ರ ಅಲ್ಲ, ಅದನ್ನ ಹರಾಜು ಕೂಡ ಒಳಗಾಗುವ ಸಾಧ್ಯತೆ ಇದೆ ಎಂಬ ಎಚ್ಚರಿಕೆಯನ್ನ ಜಿಬಿಎ ನೀಡಿದೆ. ಒಟ್ಟಿನಲ್ಲಿ ಈ ಫುಟ್ಪಾತ್ ತೆರವು ಬಳಿಕ ಇದೀಗ ಅನಾಥ ವಾಹನಗಳ ವಿರುದ್ಧ ಕೂಡ ಈ ಜಿಬಿಎ ಕಠಿಣ ಕ್ರಮಕ್ಕೆ ಮುಂದಾಗಿದ್ದು ನಗರದಲ್ಲಿ ಸಂಚಾರ ವ್ಯವಸ್ಥೆ ಸುಧಾರಣೆ ಮತ್ತೆ ಈ ಸಾರ್ವಜನಿಕ ಸ್ಥಳಗಳ ಸಂರಕ್ಷಣೆಗೆ ಇದು ಒಂದು ಮಹತ್ವದ ಹೆಜ್ಜೆಯಾಗಿದೆ ಅಂತಾನೆ ಹೇಳ್ಬೋದು ಸುರಭಿ. ಓಕೆ, ನಾಳೆ ನಡೆಯಲಿರುವ ಜಂಟಿ ಕಾರ್ಯಾಚರಣೆಗೆ ಈಗ ಜಿಬಿಎ ಏನೆಲ್ಲ ಸಿದ್ಧತೆ ಮಾಡ್ಕೊಂಡಿದೆ ದೀಪಾ? ಎಸ್ ಸುರಭಿ, ಈಗಾಗ್ಲೇ ಎಲ್ಲಾ ಕಟ್ಟುನಿಟ್ಟಿನ ಕ್ರಮಗಳನ್ನ ಈ ಜಿಬಿಎ ಸಿದ್ಧವನ್ನ ಮಾಡ್ಕೊಂಡಿದೆ ಅಂತಾನೆ ಹೇಳ್ಬೋದು. ಎಲ್ರಿಗೂ ಕೂಡ ಈ ಏನು ನೋಟಿಸ್ ಇದೆ, ಈ ನೋಟಿಸ್ ಅನ್ನ ಜಾರಿ ಮಾಡುವಂತಹ ಕಾರ್ಯಾಚರಣೆಗೆ ಮುಂದಾಗಿರುವಂತದ್ದು. ಜೊತೆಗೆ ಎಲ್ಲಾ ಸಾರ್ವಜನಿಕರು ಕೂಡ ಮನವಿಯನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ರಸ್ತೆ ಬದಿಯಲ್ಲಿ ನಿಲ್ಲಿಸಿರುವಂತಹ ವಾಹನಗಳಾಗಿರ್ಬೋದು ಅಥವಾ ರಸ್ತೆ ಪಾರ್ಕಿಂಗ್ ಜಾಗದಲ್ಲಿ ಗಿಡಗಂಟಿಗಳು ಬೆಳೆದಿರೋದಾಗಿರ್ಬೋದು, ಈ ರೀತಿಯಾಗಿ ಇವೆಲ್ಲವನ್ನು ಸ್ವಚ್ಛ ಮಾಡುವಂತಹ ಕಾರ್ಯದಲ್ಲಿ
ಆಗಿರುವಂತದ್ದು ಅಂತಾನೆ ಹೇಳ್ಬೋದು ಸುರಭಿ. ಮಾಹಿತಿಗಾಗಿ ಧನ್ಯವಾದಗಳು ದೀಪಾ. ಯಾರು ಇದನ್ನ ಅಡ್ಮಿನಿಸ್ಟ್ರೇಟ್